ನಮಸ್ಕಾರ ಎಲ್ಲರಿಗೂ. ಏನಪ್ಪ ಇದರ ಮೇಲೆ 50 ಲ್ಯಾಕ್ಸ್ ರಿಕವರಿ ಅಂತ ಏನು ಹಾಕಿದಾರಲ್ಲಪ್ಪ ಅಂತಂತಂದರೆ, ಏನಪ್ಪ ನಾನು ಗ್ಲ್ಯಾಮಿಂಗ್ ದುನಿಯಾದಲ್ಲಿ ಯಾವ ಥರ ಬಂದೆ, ಯಾವ ಥರ ಇಲ್ಲ, ಯಾವ ಥರ ನನ್ನ ಜರ್ನಿ ಅಂದರೆ ಹೇಳ್ತೀನಿ ಕೇಳಿ. 50 ಲಕ್ಷ ರೂಪಾಯಿ ನಾನು ಲಾಸ್ ಆಗಿದ್ದೆ. 50 ಲಕ್ಷ ಯಾವ ಥರ ಲಾಸ್ ಆಗಿದ್ದನ್ನು ಹೇಳ್ತೀನಿ, ಯಾವ ಥರ ರಿಕವರ್ ಆಗಿದ್ದನ್ನು ಹೇಳ್ತೀನಿ. ಅಂದರೆ ಸ್ವಲ್ಪ ಶಾರ್ಟ್ ಹಿಡಿಯೋದಲ್ಲಿ ಮುಗಿಸ್ತೀನಿ. ನಾನು ಡೈಲಿ ಇಡುವೆ ನಾನು ಕಳಿಸ್ತಾ ಇರ್ತೀನಿ ನೋಡಿ. ಇವತ್ತು ನಿಮಗೆ ಶಾರ್ಟ್ಕಟಲ್ಲೇ ಹೇಳ್ಕೊಡ್ತೀನಿ. 50 ಲಕ್ಷ ಲಾಸ್ ಅಂದರೆ ನನ್ನ ಫ್ರೆಂಡ್ ಜೊತೆ ಎಲ್ಲ ನಾನು ಫಸ್ಟ್ ಟೈಮ್ ನಾನು ಬಂದಿದ್ದೆ ಗ್ಲ್ಯಾಮಿಂದಾಗಿ ಅಂದರೆ ನಾನು ಗೋವಾದಲ್ಲೇ ಹೋಗಿದ್ದೆ. ಗೋವಾದಲ್ಲಿ ಹೋಗಿ ಫ್ರೆಂಡ್ ಜೊತೆ ಹೋಗಿದ್ದೆ ನಾನು. ಫ್ರೆಂಡ್ಸ್ ಜೊತೆ ಅಂದರೆ ಏನೋ ಸುತ್ತಾಡೋಕ್ಕೆ ಹಂಗೆ ಹೋಗಿದ್ವಿ. ನಮ್ಮ ಫ್ರೆಂಡ್ ಅದನ್ನು ಬಾರೋ ನೋಡೋಣ ಕೆಶಿನೋ ಹೆಂಗಿರುತ್ತೆ ಹೆಂಗಿಲ್ಲೋ ಹಿಂಗೆ ಅಂದ್ಕೊಂಡು, ನನಗೆಲ್ಲ ಕೆಶಿನೋ ಅನ್ನೋದೇ ಗೊತ್ತಿದ್ದಿಲ್ಲ ಮುಂಚೆ. ರುಲ್ಲೆಟು ಅದು ಇದು ಏನೋ ಅಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಆಡ್ತಾಯಿದ್ದರು, ನೋಡೋಣ ನಾನು ಅಂತಂದೆ. ಸುಮ್ಮನೆ ಒಂದು 5,000 10,000 ಒಂದು 5,000 ರೂಪಾಯಿ ಸ್ಟಾರ್ಟಿಂಗಲ್ಲಿ ಅದು ಕೊಡ್ತಾರೆ ಚಿಪ್ಪು. 2,500 ರೂಪಾಯಿ 3,000 ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ. ಅದು ಹೋದ್ಮೇಲೆ ಒಂದು 1,500 ರೂಪಾಯಿ ಚಿಪ್ ಇರುತ್ತೆ, ಫ್ರೀಯಾಗಿರುತ್ತೆ ಅದು. ಅದರಲ್ಲಿ ನೋಡಿದೆ ಬತ್ ಅಮೌಂಟು ಒಂದು 2,000 3,000 ರೂಪಾಯಿ ಆಯಿತು. ಅದು 1,500 ಅದು ಮತ್ತೆ ಹೋಗಿಬಿಡ್ತು ಅವಾಗೆ ಒಂದು ಹಾಫ್ ಆನ್ ಅವರ್ ಹೋಗ್ಬಿಡ್ತು. ಮತ್ತೇನು ಮಾಡಿದೆ ನಾನು 5,000 ರುಪೀಸ್ ಚಿಪ್ ತೊಗೊಂಡು ಅವಾಗ ಅನ್ನಿಸ್ತು ನನಗೆ, ಒಳ್ಳೆ ಅಮೌಂಟ್ ಬರುತ್ತಲ್ಲಪ್ಪ. ಇದೇನೋ 36 ನಂಬರ್ ಇರುತ್ತೆ, ಅದರಲ್ಲಿ ಮಧ್ಯದಲ್ಲಿ ಅದು ಏನೋ ಡಿಸೈನ್ ಇರುತ್ತೆ, ಕಾಲಮ್ ಇರುತ್ತೆ, ರೆಡ್ಡು ಬ್ಲ್ಯಾಕು ಏನೋ ಆಡ್ತಾಯಿದ್ದೆ. ನಾನು ಆಡಿದೆ. ಅವತ್ತೇನಾಯಿತು ಅಂದರೆ 5,000ಗೆ ನಾನು 1 ಲಕ್ಷ ರೂಪಾಯಿ ವಿನ್ ಮಾಡಿದೆ ನಾನು ಸ್ಟಾರ್ಟಿಂಗಲ್ಲೇ. ಅದೇನೋ ನನಗೆ ಎಂಟ್ರಿ ಆಗೋಕ್ಕೆ ಆ ಥರ ಬತ್ತೋ ಏನೋ ಅದು ಇನ್ನೊಂದು ಗೊತ್ತಿಲ್ಲ. ಅಂದರೆ 5,000ದಲ್ಲೇ 1 ಲಕ್ಷ ರೂಪಾಯಿ ನಾನು ವಿನ್ ಮಾಡಿದ್ವಿ. ಫ್ರೆಂಡ್ಸ್ ಎಲ್ಲ ಇದ್ದೀವಿ, ಎಲ್ಲ ಎಂಜಾಯ್ ಮಾಡಿದ್ವಿ. ಇಷ್ಟೊಂದು ಅಮೌಂಟ್ ಬತ್ತಲ್ಲ ಅಂತಂದು ಹೋಗ್ಬಿಟ್ವಿ. ಯಾವತ್ತೊಂದು ದಿವಸದಿಂದ ಹೋಗಿದ್ದೆ. ನೆಕ್ಸ್ಟ್ ಡೇ ಮತ್ತೆ ಬಂದ್ವಿ. ನೆಕ್ಸ್ಟ್ ಏನಿತ್ತು ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ರಿಟರ್ನ್ ಹೋಗೋರಿದ್ವಿ. ಬೆಂಗಳೂರಿಗೆ ರಿಟರ್ನ್ ಹೋಗ್ತಾ ಇದ್ವಿ ನಾವು. ಇಲ್ಲ ಇವತ್ತೊಂದು ದಿವಸ ಇರೋಣ, ನೋಡೋಣ, ಇವತ್ತೊಂದು ದಿವಸ ಹೋಗೋಣ ಹಿಂಗೆ ಅದನ್ನು ಮತ್ತೆ ಏನು ಮಾಡಿದ್ವಿ, ಎಲ್ಲ ತೆಗೆಸಿದ್ವಿ. ಅವತ್ತೇನು ಬಿಗ್ ಅಮೌಂಟ್ ನಾನು ತೊಗೊಂಡಿಲ್ಲ. ಅವತ್ತೇನು ಮಾಡಿದೆ 10,000 ರುಪೀಸ್ ತೊಗೊಂಡೆ. ನೆಕ್ಸ್ಟ್ ಟೈಮು 10,000 ತೊಗೊಂಡೆ. ಅದು ಏನಾಯಿತು 1 ಅವರಲ್ಲೇ ಖಾಲಿ ಆಗೋಯಿತು. ಮತ್ತೇನು ಮಾಡಿದೆ 20,000 ರುಪೀಸ್ ಚಿಪ್ ತೊಗೊಂಡೆ. ಅದಾದಮೇಲೆ ಅದರಿಂದ 1,50,000 ರೂಪಾಯಿ ಬಂತು. ಏನಪ್ಪ ಇದು ಒಳ್ಳೆ ಚೆನ್ನಾಗಿದೆಲ್ಲ ಆಟ, ನೋಡೋಣ ಹಿಂಗೆ ಅನ್ಕೋತಿ. ಅವತ್ತೇನು ಮಾಡಿಬಿಟ್ಟು 1 ಲಕ್ಷ ಆಯಿತು. ಟೋಟಲ್ ಒಂದು 2 ಲಕ್ಷ ಚಿಲ್ಲರೆ ಬಂತು 2 ದಿವಸಲ್ಲೇ. ಬಿಟ್ಬಿಟ್ಮೇಲೆ ನಮ್ಮ ಫ್ರೆಂಡ್ಸ್ ಗೊತ್ತಿಲ್ಲದಂದೆ ನಾನು ಅವರಿಗೆ ನಮ್ಮ ಫ್ರೆಂಡ್ಸಲ್ಲಿ ಅಂದೇನೆ ನಟ ಹೋಗೋಣ ಗೋವಾಕ್ಕೆ ಹಂಗೆ ಅಂದರೆ ಅವ್ರ ಕೆಲಸ ಇದೆ, ಬ್ಯುಸಿ ಇದೆ, ನಾನು ಬರಲ್ಲ ನೀನು ಬರಲ್ಲ ಅಂತಂದರು. ನನಗೇನಾಯಿತು, ಏನಪ್ಪ ನಂದು ಎಷ್ಟಲ್ಲಿ ಅದಿರ್ಬೇಕು, ನನಗೆ ಬೆಂಗಳೂರಲ್ಲಿ ನಂದು ರೆಸ್ಟೋರೆಂಟ್ ಇರೋದು. ರೆಸ್ಟೋರೆಂಟ್ ಬಿಟ್ಟು ಸ್ಯಾಟರ್ಡೆ ಏನು ಮಾಡಿದೆ, ನಾನು ಅವ್ರಿಗೆ ಗೊತ್ತಿರಲ್ದಂಗೆ ನಾನು ಫ್ಲೈಟಲ್ಲಿ ಹತ್ಕೊಂಡೆ ಹೋಗೋದು ಬರೋದು ಆ ಥರ ಮಾಡ್ಕೋತಿದ್ದೆ. ಹೋಗೋದು ಅಂದರೆ 2-3 ಸರಿ ವಿನ್ ಆಯಿತು ಚೆನ್ನಾಗಿ. ಅವ್ರಿಗೆ ಗೊತ್ತಿರಲ್ದಂಗೆ ಒಂದು 7-8 ಲಕ್ಷ ರೂಪಾಯಿ ನಾನು ತಂದೆ. ಅವ್ರಿಗೆ ಬಂದಮೇಲೆ ಹೇಳಿದೆ ನಾನು, ನಾನು ಹಿಂಗೆ ಹೋಗಿದ್ದೆ ಹಿಂಗೆ ಅಂತಂದೆ. ಬ್ಯಾಡ ಕಣೋ ಅದು ಚೆನ್ನಾಗಿರಲ್ಲ ಹಿಂಗೆ ಅಂದರು. ನಂಗೆ ಬರ್ತಾಯಿದೆಯಲ್ಲ, ನಾನು ಯಾಕೆ ಇದು ಮಾಡಲಿ, ಅವ್ರ ಮಾತು ಕೇಳಿ ಆಯ್ತಾನೆ. ಏನು ಮಾಡಿದೆ, ಹಾಗೆ ಹೋಗ್ತಾ ಇದೆ. 3 ಮಂತ್ಸಲ್ಲಿ ಏನಾಯ್ತು ಅಂದರೆ ನಂದು 8 ಲಕ್ಷ ರೂಪಾಯಿ ಬಂದದಲ್ಲದೆ 15 ಲಕ್ಷ ರೂಪಾಯಿ ನನ್ನ ಲಾಸ್ ಆಯಿತು. ಎಷ್ಟಂದರೆ 8ರಿಂದ 9 ಲಕ್ಷ ರೂಪಾಯಿ ಬಂದಿತ್ತು. ಅದು ಹೋಗಿ 15 ಲಕ್ಷ ರೂಪಾಯಿ ಲಾಸ್ ಆಯಿತು. ಅವಾಗ ಯಾರಿಗೆ ಹೇಳೋಣ, ಫ್ರೆಂಡ್ಸಿಗೂ ಹೇಳೋಕ್ಕಾಗಲ್ಲ, ಮನೆಗೂ ಹೇಳೋಕ್ಕಾಗಲ್ಲ, ಮನೆಗೆ ಹೇಳೋಕ್ಕಾಗಲ್ಲ. ಆ ಸಲಕ್ಕೆ ಏನು ಮಾಡಿದೆ ನಾನು, ಸುಮ್ಮನೆ ಯೂಟ್ಯೂಬಲ್ಲಿ ಏನೋ ಟ್ರಿಕ್ಸ್ ಬರುತ್ತೆ ಏನೋ ಸರ್ಚ್ ಮಾಡೋಣ ಅಂತಂದು ನೋಡಿದೆ. ಅವಾಗೊಬ್ಬರು ನಮಗೆ ರವಿ ಸರ್ ಅಂತಂದು ಸಿಕ್ಕರು. ಅವ್ರದ್ದು ನಾನು ನೋಡ್ಕೋತೋದೆ ವಿಡಿಯೋಗಳು ಆನ್ಲೈನಲ್ಲಿ. ಅವ್ರದ್ದೊಂದು ಲಿಂಕ್ ಕಳಿಸಿದರು. ಆ ಲಿಂಕಲ್ಲಿ ಓಪನ್ ಮಾಡಿ ಮಾಡಿದೆ. ಅದು ಹಿಂಗೆ ಪ್ರೊಸೆಸಿಂಗ್ ಇತ್ತು. ಎಲ್ಲ ಐಡಿ ನಾನು ಕ್ರಿಯೇಟ್ ಮಾಡಿಕೊಂಡೆ. ಅಲ್ಲಿ ನೋಡಿದೆ ನಾನು ಅವ್ರು ಹೇಳ್ತಾಯಿದ್ದರು, ಇದು ಡೈಲಿ ಈ ಥರ ಮಾಡಿ ಡೈಲಿ ಹೇಳ್ತಾ ಇರ್ತಿರು. ಅದರಲ್ಲಿ ನಾನು 1.5 ಲಕ್ಷ 2 ಲಕ್ಷ ರೂಪಾಯಿ ಮತ್ತೆ ಮೈನಸ್ ಆದೆ. ಅಲ್ಲಿ ಮೈನಸ್ ಆದೆ ಸ್ಟಾರ್ಟಿಂಗಲ್ಲಿ. ಅದಕ್ಕಿಂತ ಮುಂಚೆ ಅದಾದ್ಮೇಲೆ ಇದ್ರಲ್ಲಿ ಬರ್ತಾಯಿಲ್ಲಪ್ಪ ಮತ್ತೆ ಸರ್ಚ್ ಮಾಡಿದ್ಮೇಲೆ ಬೇರೆ ಐಡಿಯಾದಲ್ಲಿ ಹಿಂಗೆ ಅನ್ಕೋತೆ ಇಲ್ಲಿ ನಾನು ಟೋಟಲಿ ಒಂದು 50 ಲಕ್ಷ ರೂಪಾಯಿ ಲಾಸ್ ಆಯ್ತು ನನಗೆ. ಅಲ್ಲಿ ಆನ್ಲೈನಲ್ಲಿ ಎಷ್ಟಾಯ್ತು ಅಂದರೆ ಒಂದು 15 ಲಕ್ಷ ಆಯಿತು. ಇಲ್ಲಿ ನನಗೆ ಇದರಲ್ಲಿ ಒಂದು 25-35 ಲಕ್ಷ ತನಕ ಆಯಿತು. ಮತ್ತು ಅವ್ರು ರವಿ ಸರ್ದ ಮಾತು ಕೇಳ್ಕೊತ ಮಾಡ್ಕೋತ ನಾನು 4 ಮಂತ್ಸಲ್ಲಿ 50 ಲ್ಯಾಕ್ಸ್ ರುಪೀಸ್ ರಿಕವರಿ ಮಾಡಿದೆ. ನಾನು ರವಿ ಸರ್ ಮಾತು ಕೇಳಿದೆ, ಯಾವ ಥರ ಮಾಡಬೇಕು ಯಾವ ಥರ ಇಲ್ಲ. ಈಗ ನಾವು ಬಿಗ್ ಅಮೌಂಟ್ ಯಾವ ಟೈಮಲ್ಲಿ ಹಚ್ಚಬೇಕು, ಸ್ಮಾಲ್ ಅಮೌಂಟ್ ಯಾವ ಥರ ಹಚ್ಚಬೇಕು. ಆಲ್ಮೋಸ್ಟ್ 90% ಬಿಗ್ ಅಮೌಂಟ್ ಹಚ್ಚಂಗೆ ಇಲ್ಲ ನಾವು. ನಾವು ಬಿಗ್ ಅಮೌಂಟ್ ಹಚ್ಚಂಗೆ ಇಲ್ಲ. ಸಣ್ಣ ಅಮೌಂಟಿಂದ ಆರಾಮಾಗಿ ಏನು ಹೇಳ್ತಾರಲ್ಲ, ಬಿಂದಿಗೆ ತುಂಬಬೇಕಾದ್ರೆ ಸ್ವಲ್ಪ ಹಾಕಿದ್ರೆ ಆಟೋಮೆಟಿಕಲ್ಲಿ ಬಿಂದಿಗೆ ಹೆಂಗೆ ತುಂಬುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆಟೋಮೆಟಿಕಲ್ಲಿ ನಮ್ಮ ಚಿಕ್ಕ ಅಮೌಂಟಲ್ಲೇ ನಾನು ಸೀದಾ ನಾನು 3 ಮಂತ್ಸಲ್ಲಿ ಒಂದು 40 ಲ್ಯಾಕ್ಸ್ ರುಪೀಸ್ ಕವರ್ ಮಾಡಿದೆ. ಮತ್ತು ರವಿ ಸರ್ ನಮ್ಮ ಗುರೂಜಿ ಸಿಕ್ಕಿದರು.
ಗೋವಾದಲ್ಲಿ. ಅವ್ರಿಗೆ ಮತ್ತೆ ಹೋದೆ, ಅವ್ರ ಹತ್ರ ಮಾತಾಡಿದೆ ಈ ಥರ ಅಂದರೆ ಅವರು ಖುಷಿಪಟ್ಟರು. ಅವ್ರ ಜೊತೆಲಿ ನಾವು ಗೋವಾದಲ್ಲಿ ಎಂಜಾಯ್ ಮಾಡಿದ್ವಿ. ಮತ್ತು ಅಲ್ಲಿ ಕೆಶನ್ಯಾದಾಗ ಹೋದಾಗ ಅಲ್ಲಿ ಅಲ್ಲಿ ಹೋದಾಗ ಯಾವ ಥರ ಆಡಬೇಕಾದ್ರೆ ಒಂದೇ ಟೇಬಲಲ್ಲಿ ಆಡೋಕ್ಕೆ ಹೋಗ್ಬಿಡ್ದಲ್ಲಿ, ಅಲ್ಲೆಲ್ಲ ಟ್ರ್ಯಾಕ್ ಆಗುತ್ತೆ. ಆನ್ಲೈನ್ಗೂ ಇದಕ್ಕೆ ತುಂಬ ವ್ಯತ್ಯಾಸ ಆಗುತ್ತೆ. ಅಲ್ಲೇನು ಮಾಡಿದೆ ಅಂದರೆ ಮತ್ತೆ ರವಿ ಸರ್ ಸಿಕ್ಕಿದ್ರು, ಅಲ್ಲಿ ಇಲ್ಲಿ ಸುತ್ತಾಡಿದ್ವಿ. ಅವರು ಬಿಗ್ ಡ್ಯಾಡಿಯಲ್ಲಿ ಹೋಗಿದ್ವಿ, ನಾವು ಎಲ್ಲ ಹೋಗಿದ್ವಿ. ಅಲ್ಲಿ ಅವ್ರ ಜೊತೆ ಹೋದ 1 ಲಕ್ಷ ಚಿಪ್ ತೊಗೊಂಡಾಗ 40,000-50,000 ಬಂತು. ಅವ್ರು ಅಂದರು, ಎಷ್ಟಿಗೆ ಮನುಷ್ಯಗೆ ಅತಿ ಆಸೆ ಇರುತ್ತಲ್ಲ, ಅತಿ ಆಸೆ ಆಯ್ತಂದ್ರೆ ಹೋಗ್ಬಿಡುತ್ತೆ ಅಂದರು. ಸಾಕು, ನಿನ್ಗೇನು ಬೇಕಪ್ಪ, 40 ಈಗ 1 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿದ್ದೆ, ಒಂದು 40,000 ಬಂದಿದೆ ಅಲ್ಲ. ಈಗ ನನಗೆ ಅನಿಸ್ತಿತ್ತು ನೋಡೋಣ ಅಂತಂದರು. ಅವ್ರು ನೋಡಿ 5 ಲಕ್ಷ ರೂಪಾಯಿ ಚಿಪ್ಸ್ ತೊಗೊಂಡು 50,000-60,000 ಬಂದರೆ ಸಾಕು ಅಂತಂದು ಎದ್ದು ಹೋಗಿದ್ರು ಅವರು. ನನಗೆ 1 ಲಕ್ಷ ರೂಪಾಯಿ ಚಿಪ್ ತೊಗೊಂಡು ನಾನು 56,000 ಬಂದಿದೆ. ನನಗೆ ಅವರೇ ಅಂದರು, ನಾನು 5 ಲಕ್ಷ ರೂಪಾಯಿ ನಾನು ಡಿಪಾಸಿಟ್ ಮಾಡಿದ್ದೀನಿ, 56,000 ಸಿಕ್ಕರೆ ನಂಗೆ ಸಾಕಂತಿದ್ದೀನಿ. ಅಂದರೆ ಯಾರು ಕೊಡ್ತಾರೆ ನಿನಗೆ 5 ಲಕ್ಷ ರೂಪಾಯಿಗೆ? ಒಂದು ತಿಂಗಳಾನುಗಟ್ಟಲೆ ನಿಂಗೆ ಬಂಡವಾಳ ಆಗಿದ್ರೆ ನಿಂಗೆ 50,000 ಸಿಗೋಂಗಿಲ್ಲ. ಯಾಕೆ ಅತಿ ಆಸೆ ಯಾಕೆ ಮಾಡ್ತೀಯ, ಹಾಗೆ ಹಿಂಗೆ ಬೈದರು. ಮತ್ತು ಅವತ್ತು ಬಿಟ್ವಿ, ಎಲ್ಲ ಇದು ಮಾಡಿದ್ವಿ. ಈ ಥರ ಎಲ್ಲ ಆನ್ಲೈನ್ ನಮ್ಮದು ಹಿಸ್ಟ್ರಿ ಚಾಲೂ ಆಗಿತ್ತು. ಅದಾದಮೇಲೆ ನಮಗೀಗ ನಾನು ಯಾವ ಥರ ಆಡ್ತಾಯಿದ್ದೀನಿ, ಯಾವ ಥರ ಇಲ್ಲ ಅನ್ನೋದು ನಿಮಗೆ ಡೈಲಿ ನಾನು ಇದರಲ್ಲಿ ನಿಮಗೆ ಟ್ರಿಕ್ಸ್ಗೆಲ್ಲ ಕೊಡ್ತಾ ಇರ್ತೀನಿ ಚಾನಲಲ್ಲಿ. ಡೈಲಿ ಒಂದೊಂದು ವಿಡಿಯೋ ಕಳಿಸ್ತಿದ್ದೀನಿ. ಗೇಮ್ದು ಡೈಲಿ ಯಾವ ಥರ ಗೇಮ್ ಆಡಬೇಕು, ಯಾವ ಥರ ಇಲ್ಲ, ಎಲ್ಲ ಹೈಯೆಸ್ಟ್ ಅಮೌಂಟ್, ಸ್ಮಾಲ್ ಅಮೌಂಟೇ ಡೈಲಿ 1,500 ಯಾವ ಥರ ವಿನ್ ಆಗಬೇಕು, ಯಾವ ಥರ ಇಲ್ಲ, ನಾನು ಎಲ್ಲ ಡೈಲಿ ತೋರಿಸ್ತಾ ಇರ್ತೀನಿ. ನಂದು 50 ಲಕ್ಷ ರೂಪಾಯಿ ನನ್ನೊಂದು ಇನ್ನೊಂದು ವಿಡಿಯೋ ಇದೆ, ಅದು ನನ್ನ ರವಿ ಸರ್ ಮಾಡಿದ್ದಾರೆ. ಅದು ನಿಮಗೆ ಈ ಚಾನಲಲ್ಲಿ ಹಾಕ್ತೀನಿ, ನೋಡಿ ಒಂದು ಸರಿ. ನಮಸ್ಕಾರ.